ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಕ್ರಿಸ್ತನಲ್ಲಿ ಬಾಳುವಾಗ ಎಂದೆಂದು ಜಯ ಜಯವೇ. ಕ್ರಿಸ್ತನಲ್ಲಿ ಬಾಳುವಾಗ ನಮಗೆಂದೆಂದು ಜಯ ಜಯವೇ. ಸೈತಾನನ ಅಧಿಕಾರವೆಲ್ಲ ನನ್ನ ಯೇಸುದೇವ ಕಿತ್ತುಕೊಂಡರು, ತಲೆಯನ್ನು ಜಜ್ಜಿದರು, ಅವನ ಕಾಲಲ್ಲಿ ಮೆಟ್ಟಿದರು. ಕ್ರಿಸ್ತನಲ್ಲಿ ಬಾಳುವಾಗ ನಮಗೆಂದೆಂದು ಜಯ ಜಯವೇ, ನಮಗೆಂದೆಂದು ಜಯ ಜಯವೇ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 17ನೇ ಅಧ್ಯಾಯ ವಚನ 14. ಈಗಾಗಲೇ ಪ್ರಕಟಣಾ ಗ್ರಂಥದ ವಿಡಿಯೋ ಲಿಂಕನ್ನು ನೀವು ಅನೇಕರಿಗೆ ಶೇರ್ ಮಾಡಿ ಅನೇಕ ಜನರು ಅದನ್ನು ನೋಡುವಂತೆ ಈ ಜೀವಸ್ವರ ಮೀಡಿಯಾ ಮಿನಿಸ್ಟ್ರಿಗೆ ಸಹಾಯ ಮಾಡುತ್ತಿರುವುದಕ್ಕಾಗಿ ಜೀವಸ್ವರದ ಎಲ್ಲ ಕುಟುಂಬಗಳಿಗೆ ಯೇಸು ನಾಮದಲ್ಲಿ ಕೃತಜ್ಞತೆಗಳನ್ನು, ದೇವರ ಆಶೀರ್ವಾದಗಳನ್ನು ನಿಮಗೆ ಕೋರುತ್ತಾ ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲಿ. 17ನೇ ಅಧ್ಯಾಯ ವಚನ 14. ಅವರು ಯಜ್ಞದ ಕುರಿಮರಿಯ ಮೇಲೆ ಯುದ್ಧ ಮಾಡುವರು, ಆದರೆ ಯಜ್ಞದ ಕುರಿಮರಿಗೆ ಜಯವಾಗುವುದು. ಪ್ರೈಸ್ ದ ಲಾರ್ಡ್. ಈ ಹರ್ಮೆಗೆದೋನ್ 16ನೇ ಅಧ್ಯಾಯ ವಚನ 16ರಲ್ಲಿ ನಾವು ನೋಡಿದೆವು. ಆ ದೆವ್ವಗಳು ಭೂ ರಾಜರುಗಳನ್ನೆಲ್ಲ ಒಂದು ಸ್ಥಳದಲ್ಲಿ ಸೇರಿಸಿದವು, ಈ ಯೂಫ್ರೆಟಿಸ್ ನದಿ ಬತ್ತಿ ಹೋಗುವಂತೆ ಮಾಡಿ. ಈಗ ಆ ಯೂಫ್ರೆಟಿಸ್ ನದಿ ನಿಜವಾಗಿಯೂ ಬತ್ತಿ ಹೋಗುತ್ತಿರುವುದನ್ನು ಚರಿತ್ರೆಯಲ್ಲಿ ಅಥವಾ ಪ್ರೆಸೆಂಟಾಗಿ ನಾವು ನೋಡ್ತಾ ಇದ್ದೇವೆ ನ್ಯೂಸ್ಗಳಲ್ಲಿ. ಅನೇಕರು ಆ ಮಾರ್ಗವಾಗಿ ಆ ಸ್ಥಳವನ್ನು ಸೇರಲು ದಾರಿ ಸರಾಗವಾಗುತ್ತದೆ. ಆ ದೆವ್ವಗಳು ಭೂ ರಾಜರೆಲ್ಲವನ್ನು ಒಂದು ಸ್ಥಳದಲ್ಲಿ ಸೇರಿಸಿದವು. ಆ ಸ್ಥಳಕ್ಕೆ ಇಬ್ರಿಯ ಭಾಷೆಯಲ್ಲಿ ಹರ್ಮಗೆದೋನ್, ಮೆಗದೋನ್ ಕಣಿವೆ. ಇದರ ಬಗ್ಗೆ ಈಗಾಗಲೇ 16ನೇ ಅಧ್ಯಾಯದಲ್ಲಿ ನಾವು ಮಾತನಾಡಿದ್ದೇವೆ. ಆ ಸ್ಥಳದಲ್ಲಿ ಸೇರಿದವು. ಅಲ್ಲಿ ಯಜ್ಞದ ಕುರಿಮರಿಯ ಮೇಲೆ ಯುದ್ಧ ಮಾಡುವರು. ದ ಹರ್ಮೆಗೆದೋನ್, ದ ಅಂತಿಮ ಯುದ್ಧ, ಅಥವಾ ಭೂಲೋಕದಲ್ಲಿ ನಡೆಯುವ ಈಗ ಮೊದಲನೇ ಮಹಾಯುದ್ಧ, ಪ್ರಪಂಚದ 2ನೇ ಮಹಾಯುದ್ಧ. ಆ ರೀತಿಯಲ್ಲಿ ಇದು 3ನೇ ಮಹಾಯುದ್ಧವಾಗಿ ಪರಿಣಮಿಸುವುದು. ಭೂರಾಜರುಗಳೆಲ್ಲ ಒಟ್ಟಾಗಿ ಸೇರಿ ಅಂತಿಮ ಯುದ್ಧ ನಡೆಯುವುದು. ಆದರೆ ಯಜ್ಞದ ಕುರಿಮರಿಗೆ ಜಯ ಉಂಟಾಗುವುದು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯಜ್ಞದ ಕುರಿಮರಿಗೆ ಜಯ ಉಂಟಾಗುವುದು. ಆ ಕುರಿಮರಿಯು ಒಡೆಯರಿಗೆಲ್ಲ ಒಡೆಯನು, ರಾಜಾದಿರಾಜನು ಆಗಿರುವುದೇ ಇದಕ್ಕೆ ಕಾರಣ. ರಾಜಾದಿರಾಜ, ಪ್ರಭುಗಳ ಪ್ರಭು, ಸೇನಾಧೀಶ್ವರ ದೇವರು, ಒಡೆಯರಿಗೆಲ್ಲ ಒಡೆಯ, ಸ್ವರ್ಗಲೋಕದಲ್ಲೂ ಭೂಲೋಕದಲ್ಲೂ ಪಾತಾಳ ಲೋಕದಲ್ಲೂ ಸರ್ವ ಅಧಿಕಾರವನ್ನು ಪಡೆದಿರುವ ಪ್ರಭು ಯೇಸು, ಯಜ್ಞದ ಕುರಿಮರಿ, ಎಲ್ಲವುಗಳ ಮೇಲೆ ಜಯಶಾಲಿ ಆಗುತ್ತಾರೆ. ಆದ ಕಾರಣ ಆ ಜಯದ ಆತ್ಮರು ನಮ್ಮೊಳಗೆ ದೇವರು ಅನುಗ್ರಹಿಸಿದ್ದಾರೆ. ದೇವರ ಕರೆ ಹೊಂದಿದವರು, ದೇವರು ಆಯ್ದುಕೊಂಡವರು ಆದ ಪ್ರಾಮಾಣಿಕ ಅನುಯಾಯಿಗಳು ಆ ಜಯದಲ್ಲಿ ಪಾಲುಗಾರರಾಗುವರು. ಯಾರೆಲ್ಲ ಯೇಸುವಿನ ಪರವಾಗಿ ಹೋರಾಡಿ ಜಯವನ್ನು ಅವರು ಪಡೆದುಕೊಳ್ಳುವರು. ಸೈತಾನನಿಗೆ ಪರಿಪೂರ್ಣ ಸೋಲು ಉಂಟಾಗುವುದು. ರೋಮ 8 ವಚನ 29 ಮೇಲ್ಪಟ್ಟು ನಾವು ನೋಡುತ್ತೇವೆ. ದೇವರು ಯಾರನ್ನು ಮೊದಲೇ ಕರೆದಿದ್ದಾರೋ ಅವರನ್ನು ತನ್ನ ಪುತ್ರನ ಸ್ವರೂಪದಲ್ಲಿ ರೂಪಾಂತರಗೊಳ್ಳುವಂತೆ ಅವರನ್ನು ಮಾರ್ಪಡಿಸುತ್ತಾರೆ. ಯಾರನ್ನು ಮೊದಲೇ ದೇವರು ಕರೆದಿದ್ದಾರೋ, ಅವರನ್ನು ನೇಮಕ ಮಾಡಿದ್ದಾರೋ ಅವರನ್ನು ಕರೆದಿದ್ದಾರೆ. ಯಾರನ್ನು ನೇಮಕ ಮಾಡಿದ್ದಾರೋ ತನ್ನ ಪುತ್ರನ ಸ್ವರೂಪದಲ್ಲಿ ಅವರು ರೂಪಾಂತರಗೊಂಡು ಮಹಿಮಾ ಸ್ಥಾನದಲ್ಲಿ ಜಯಶಾಲಿಗಿಂತ ಮಿಗಿಲಾದ ಜಯಶಾಲಿಗಳಾಗಿ, ಹೇಗೆ ಪ್ರಭು ಯೇಸು ದೇವರ ಚಿತ್ತವನ್ನು ಈ ಲೋಕದಲ್ಲಿ ಪರಿಪೂರ್ಣವಾಗಿ ನೆರವೇರಿಸಿ ಜಯವನ್ನು ಹೊಂದಿ ಸರ್ವೇಶ್ವರನ ಬಲಪಾರ್ಶ್ವದಲ್ಲಿ ಆಸೀನರಾಗಿದ್ದಾರೋ, ಹೀಗೆ ಜಯ ಹೊಂದುವ ದೇವರ ಮಕ್ಕಳು ನಾವೆಲ್ಲರೂ ಪ್ರಭುವಿನ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಹಕ್ಕು ಬಾಧ್ಯತೆಯನ್ನು ಪಡೆದುಕೊಂಡಿದ್ದೇವೆ. ಆಮೇನ್. ನನ್ನ ಯೇಸು ನನ್ನ ರಕ್ಷಕ. ಪ್ರಕಟಣಾ ಗ್ರಂಥ 3ನೇ ಅಧ್ಯಾಯ ವಚನ 21ರಲ್ಲಿ, ಹೀಗೆ ಜಯ ಹೊಂದುವವನು ನನ್ನೊಡನೆ ನನ್ನ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಹಕ್ಕನ್ನು ಅವನಿಗೆ ಕೊಡುತ್ತೇನೆ. ಸೊ ರಾಜಾದಿರಾಜ, ಪ್ರಭುಗಳ ಪ್ರಭು, ಸ್ವರ್ಗಲೋಕ ಭೂಲೋಕ ಪಾತಾಳದ ಶಕ್ತಿಗಳ ಮೇಲೆ ಅಧಿಕಾರವುಳ್ಳ ಯೇಸುವಿನ ಮಕ್ಕಳು ನಾವಾಗಿದ್ದೇವೆ. ಆತನ ನಾಮದಲ್ಲಿ ನಾವು ಜೀವಿಸುವ ಕಾರಣ ಸೈತಾನನಿಗೆ ನಮ್ಮ ಮೇಲೆ ಜಯ ಹೊಂದಲು ಸಾಧ್ಯವೇ ಇಲ್ಲ. ಸಕಲ ಅಧಿಕಾರ, ಆಧಿಪತ್ಯ, ರಾಜರುಗಳನ್ನು ಸದೆಬಡೆದಿದ್ದಾರೆ.
ನಾವು ಯಾವುದೇ ರಾಜ ಬರಲಿ, ಯಾವುದೇ ಸರ್ಕಾರ ಬರಲಿ, ನಾವು ಭಯಪಡುವ ಅವಶ್ಯಕತೆ ಇಲ್ಲ. ನಮಗೆ ರಾಜಾದಿರಾಜ, ಏಕೈಕ ರಾಜ ಪ್ರಭು ಯೇಸು ಆಗಿದ್ದಾರೆ. ಆತನು ಭೂಲೋಕದ ಸರ್ವ ಸೃಷ್ಟಿಗೆ ರಾಜನಾಗಿದ್ದಾನೆ. ವಿಶ್ವದ ಸಕಲ ರಾಜರುಗಳಿಗೆ ರಾಜರಾಗಿ ಪ್ರಭು ಯೇಸು ಇದ್ದಾರೆ. ಕೊಲೆಸದವರಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಚನ 15ರಲ್ಲಿ ನಾವು ನೋಡುತ್ತೇವೆ, ಬಲಾಢ್ಯ ಒಡೆಯರನ್ನು ಅಧಿಕಾರಿಗಳನ್ನು ನಿರಾಯುಧರನ್ನಾಗಿ ಮಾಡಿ ತಾವು ಗಳಿಸಿದ ಜಯದ ನಿಮಿತ್ತ ಜನರೆಲ್ಲರ ಮುಂದೆ ಶಿಲುಬೆಯ ವಿಜಯೋತ್ಸವದಲ್ಲಿ ಅವರುಗಳನ್ನು ಸೆರೆಯಾಳುಗಳನ್ನಾಗಿ ಪ್ರದರ್ಶಿಸಿದ್ದಾರೆ. ಶಿಲುಬೆಯ ವಿಜಯೋತ್ಸವದ ಮೂಲಕ ಬಲಾಢ್ಯ ಒಡೆಯರು ಅಂದರೆ ಶಕ್ತಿಯುತವಾದ ರಾಜರುಗಳು, ಶಕ್ತಿಯುತವಾದ ಗೌರ್ಮೆಂಟು, ಎಂಥ ದೊಡ್ಡ ಅಧಿಕಾರಿಗಳಿರಲಿ, ಅಧಿಕಾರ ಆಧಿಪತ್ಯ ಬಲಾಢ್ಯ ರಾಜರುಗಳನ್ನು ಸೆರೆಯಾಳಾಗಿ ಶಿಲುಬೆಯ ವಿಜಯೋತ್ಸವದಲ್ಲಿ ಅವರನ್ನು ನಿರಾಯುಧರನ್ನಾಗಿ ಪ್ರದರ್ಶಿಸಿದ್ದಾರೆ. ಹೇಗೆ ಒಬ್ಬ ದೊಡ್ಡ ರೌಡಿಯನ್ನು ಪೊಲೀಸ್ ಹಿಡಿಯುವಾಗ ಆತನ ಆಯುಧಗಳನ್ನೆಲ್ಲ ವಶಪಡಿಸಿಕೊಂಡು ಕೈಗಳಿಗೆ ಸರಪಣಿಗಳನ್ನು ಹಾಕಿ ಬೀದಿಯಲ್ಲಿ ಮೆರವಣಿಗೆ ಮಾಡುತ್ತಾರೆ, ಅವನು ಇನ್ನು ಸೆರೆಯಾಳಾಗಿ ಬಂಧಿತನಾಗಿರುತ್ತಾನೆ ಅನ್ನುವ ರೀತಿಯಲ್ಲಿ ಸಕಲ ಅಧಿಕಾರ ಅಧಿಪತ್ಯ ಒಡೆಯರನ್ನು ದೇವರು ಪ್ರಭು ಯೇಸು ಜಯಿಸಿದ್ದಾರೆ. ಆ ಹರ್ಮೆಗದೋನ್ ಯುದ್ಧದ ಸಮಯದಲ್ಲಿ ದೇವರ ಮಕ್ಕಳಿಗೆ ಪರಿಪೂರ್ಣ ಜಯ ಉಂಟು. ಆ ದೇವದೂತನು ಮುಂದುವರೆದು ಹೀಗೆ ನುಡಿದನು, ಜಲರಾಶಿಗಳ ಮೇಲೆ ನಿಂತಿದ್ದ ವೇಶ್ಯೆಯನ್ನು ನೋಡಿದೆಯಲ್ಲ. ಆ ವೇಶ್ಯೆ ಎಂದರೇನು? ಬ್ಯಾಬಿಲೋನ್ ನಗರ. ಅದೊಂದು ನಗರ. ಇವಾಗ ನೋಡಿ, ರಾಷ್ಟ್ರಗಳಿಗೆಲ್ಲ ದೊಡ್ಡ ರಾಷ್ಟ್ರ ಅಮೇರಿಕಾ ಅಂತ ಹೇಳ್ತೀವಿ. ಅಮೇರಿಕಾದ ಮುಂದೆ ಎಲ್ಲ ರಾಷ್ಟ್ರಗಳು ತಲೆಬಾಗಬೇಕು ಅಥವಾ ಅದರೊಡನೆ ಒಪ್ಪಂದ ಮಾಡಿಕೊಳ್ಳಬೇಕು, ದೊಡ್ಡಣ್ಣ ದೊಡ್ಡಪ್ಪ ಅಂತ ಕರಿತೀವಿ. ಹಾಗೆ ಈ ಬ್ಯಾಬಿಲೋನ್ ಒಂದು ನಗರ. ಆ ಸ್ತ್ರೀ ಆ ಒಂದು ನಗರಕ್ಕೆ ಹೋಲಿಕೆ ಮಾಡಿ ಹೇಳಲಾಗಿರುತ್ತದೆ. ಜಲರಾಶಿಯ ಜನಾಂಗಗಳನ್ನು, ಜನಸಮೂಹವನ್ನು, ರಾಷ್ಟ್ರಗಳನ್ನು, ಭಾಷೆಗಳನ್ನು ಸೂಚಿಸುತ್ತದೆ. ಆ ವೇಶ್ಯೆ, ಆ ಸ್ತ್ರೀ ಜಲರಾಶಿಯ ಮೇಲೆ ಕೂತಿದ್ದಾಳೆ. ಆ ಜಲರಾಶಿ ಏನಕ್ಕೆ ಸೂಚನೆ? ಎಲ್ಲ ರಾಷ್ಟ್ರಗಳು, ಎಲ್ಲ ಭಾಷೆಗಳನ್ನಾಡುವ ಜನಾಂಗಗಳ ಮೇಲೆ ಒಡೆತನವುಳ್ಳವಂಥ ಸ್ತ್ರೀ. ನಗರ, ನೀನು ಕಂಡ ಮೃಗವು, ಅದರ 10 ಕೊಂಬುಗಳು ಆ ವೇಶ್ಯೆಯನ್ನು ದ್ವೇಷಿಸುವವರನ್ನು ಸೂಚಿಸುತ್ತದೆ. ಆದರೆ ಯೇಸುವಿಗಾಗಿ ರಕ್ತಸಾಕ್ಷಿಗಳಾದವರು ಆ ಮೃಗದ ಹಚ್ಚೆಯನ್ನು ತನ್ನ ಶರೀರದಲ್ಲಿ ಚುಚ್ಚಿಕೊಳ್ಳುವುದಿಲ್ಲ, ಆ ಮೃಗದ ವಿಗ್ರಹಕ್ಕೆ ಆರಾಧನೆ ಮಾಡುವುದಿಲ್ಲ. ಆ ವೇಶ್ಯೆಯನ್ನು ಅಂದರೆ ಹಾದರ, ಕಾಮುಕತನ, ಅನೈತಿಕತೆ, ವ್ಯಭಿಚಾರದ ಮದ್ಯವನ್ನು ಕುಡಿಸಿ ಎಲ್ಲರನ್ನ ಮತ್ತು ಮಾಡಿರುವ ಆ ವೇಶ್ಯೆಯನ್ನು, ಅವಳ ಕೃತ್ಯಗಳನ್ನು ದೇವರ ಮಕ್ಕಳು ದ್ವೇಷಿಸುವವರಾಗಿದ್ದಾರೆ. ಅವಳನ್ನು ನಿರ್ಗತಿಗಳನ್ನಾಗಿ ಮಾಡುವರು, ಬೆತ್ತಲೆಯಾಗಿಸುವರು, ಅವಳ ಮಾಂಸವನ್ನು ಕಿತ್ತು ತಿನ್ನುವರು, ಅವಳನ್ನೇ ಬೆಂಕಿಯಲ್ಲಿ ಸುಟ್ಟು ಬಿಡುವರು. ಕೊನೆಯದಾಗಿ ಆ ನಗರವನ್ನು, ಆ ನಗರದ ಎಲ್ಲ ಭೂರಾಜರುಗಳು ಆರಾಧನೆ ಮಾಡುತ್ತಿದ್ದ ಆ ಬ್ಯಾಬಿಲೋನ್ ಸ್ತ್ರೀ, ಆ ವೇಶ್ಯೆ ಮತ್ತು ಆ ಮೃಗಗಳು ಇವೆಲ್ಲ ಬೆತ್ತಲೆಯಾಗುವುದು, ಅವು ಬೆಂಕಿಯಲ್ಲಿ ಸುಟ್ಟು ಹಾಕಲಾಗುವುದು. ಹೀಗೆ ಅಂದರೇನು? ಈ ರೀತಿಯಲ್ಲಿ ದೈವ ಸಂಕಲ್ಪ ನೆರವೇರಬೇಕೆಂದು ದೇವರೇ ಆ ಜನರನ್ನು ಪ್ರೇರೇಪಿಸುವರು. ಪ್ರೈಸ್ ದ ಲಾರ್ಡ್. ಸೊ ಇದೆಲ್ಲ ನಡೆಯಲೇಬೇಕು. ಇದೆಲ್ಲ ದೇವರ ಚಿತ್ತ ನೆರವೇರಲೇಬೇಕೆಂದು ದೇವರೇ ಆ ಜನರನ್ನು ಪ್ರೇರೇಪಿಸುವರು. ಅವರೆಲ್ಲ ಒಟ್ಟುಗೂಡಬೇಕು, ಯುದ್ಧ ಮಾಡಬೇಕು, ಹೀಗೆ ಅಂತ್ಯವಾಗಬೇಕೆಂದು ದೇವರೇ ಆ ಜನರನ್ನು ಪ್ರೇರೇಪಿಸುವರು. ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ಬಹಳ ಅದ್ಭುತಕರವಾಗಿ ಹೇಳುತ್ತೆ. ಪ್ರೇಷಿತರ ಕಾರ್ಯಕಲಾಪಗಳು 2ನೇ, ಹೇಗೆ ದೇವರು ತಮ್ಮ ಚಿತ್ತವನ್ನೇ ಈ ಲೋಕದಲ್ಲಿ ನೆರವೇರಿಸುತ್ತಾರೆ. ಯಾರ ಮೂಲಕ? ಶತ್ರುಗಳ ಮೂಲಕ. ದೇವರ ಚಿತ್ತವೇ ನೆರವೇರುವುದು. ಪರಲೋಕದಲ್ಲಿ ದೇವರ ಚಿತ್ತ ನೆರವೇರುವಂತೆ ಭೂಲೋಕದಲ್ಲಿ ನೆರವೇರಲಾಗುವುದು. ಪ್ರೇಷಿತರ ಕಾರ್ಯಕಲಾಪಗಳು 2ನೇ ಅಧ್ಯಾಯ ವಚನ 23. ದೇವರು ತಮ್ಮ ಸ್ಥಿರ ಸಂಕಲ್ಪ ಅಂದರೆ ಈಗಾಗಲೇ ಅವರು ಪ್ಲ್ಯಾನ್ ಮಾಡಿಟ್ಟಿರುವ ಚಿತ್ತ, ಯೋಜನೆ, ಸ್ಥಿರ ಸಂಕಲ್ಪದಲ್ಲಿ ಹಾಗೂ ಭವಿಷ್ಯತ್ ಜ್ಞಾನದಲ್ಲಿ ಯೇಸು ನಿಮ್ಮ ವಶವಾಗಬೇಕೆಂದು ಈ ಮೊದಲೇ ನಿರ್ಧರಿಸಿದ್ದರು. ಇಲ್ಲಿ ಫರಿಸಾಯರು, ಧರ್ಮಶಾಸ್ತ್ರಿಗಳು, ಯಾಜಕರು ಯೇಸುವನ್ನು ಶಿಲುಬೆಗೆ ಜಡಿದಾಗ, ನಮ್ಮ ಪ್ಲ್ಯಾನ್ ಸಕ್ಸಸ್ ಆಯಿತು, ನಾವು ಈತನನ್ನು ಶಿಲುಬೆಗೇರಿಸಬೇಕೆಂದು, ಈತನನ್ನು ಸಾಯಿಸಬೇಕೆಂದು ತೀರ್ಮಾನ ಮಾಡಿದ್ದೆವು, ನಮ್ಮ ತೀರ್ಮಾನದಂತೆ ಎಲ್ಲವೂ ನಡೆಯಿತು ಎಂದು ಇವರು ಯೋಚನೆ ಮಾಡಿದರು. ಆದರೆ ದೇವರ ವಾಕ್ಯ ಹೇಳುತ್ತೆ,
ಇವರೆಲ್ಲ ಯೋಚನೆ ಮಾಡಿದ್ದು. ಹೀಗೆ ಯೇಸು ಜನರ ಕೈವಶವಾಗಬೇಕೆಂದು ದೇವರೇ ಸಂಕಲ್ಪ ಚಿತ್ತ ಮಾಡಿ ಆ ಚಿತ್ತ ನೆರವೇರುವಂತೆ ಇವರುಗಳಲ್ಲಿ ಒಂದು ಪ್ರೇರೇಪಣೆಯನ್ನು ಉಂಟು ಮಾಡಿ ಅವರ ಮೂಲಕ ದೇವರ ಚಿತ್ತ ನೆರವೇರುವಂತೆ ಹೀಗಾಯಿತು. ನೀವು ಅವರನ್ನು ಪರಕೀಯರಿಗೆ ಒಪ್ಪಿಸಿ ಶಿಲುಬೆಗೆ ಹಾಕಿಸಿ ಕೊಲ್ಲಿಸಿದಿರಿ. ಸೊ ದೇವರ ಚಿತ್ತವೇ ನೆರವೇರುವುದು. ಶತ್ರುಗಳ ಪ್ಲಾನ್ ನಮ್ಮ ಜೀವಿತದಲ್ಲಿ ನೆರವೇರುವುದಿಲ್ಲ. ಶತ್ರುಗಳ ಪ್ಲಾನ್ ದೇವರ ಚಿತ್ತ ನಮ್ಮಲ್ಲಿ ನೆರವೇರುವಂತೆ ಮಾಡುತ್ತದೆ. ಸೊ ನಿಮಗೆ ವಿರುದ್ಧವಾಗಿ ಶತ್ರುಗಳು ಪ್ಲಾನ್ ಮಾಡಲಿ, ನಿಮಗೆ ವಿರುದ್ಧವಾಗಿ ಶತ್ರುಗಳು ಕಾರ್ಯ ಮಾಡಲಿ, ನಿಮಗೆ ವಿರುದ್ಧವಾಗಿ ಶತ್ರುಗಳು ಏನೇ ಮಾಡಲಿ, ನೀವು ದೇವರಲ್ಲಿ ಭರವಸೆ ಇಟ್ಟು ನೆಮ್ಮದಿಯಿಂದ ಇರಿ. ಕಾರಣ ದೇವರ ಚಿತ್ತ ಮಾತ್ರ ನನ್ನಲ್ಲಿ ನೆರವೇರುತ್ತದೆ. ಆ ದೇವರ ಚಿತ್ತ ನೆರವೇರುವಂತೆ ಶತ್ರುಗಳ ಮನಸ್ಸನ್ನು ದೇವರು ಪ್ರೇರೇಪಿಸಿ ಅವರ ಮೂಲಕ ದೇವರ ಚಿತ್ತ ನೆರವೇರುವಂತೆ ಮಾಡುತ್ತಾರೆ. ಪ್ರೈಸ್ ದ ಲಾರ್ಡ್. ಈ ಒಂದು ವಿಶ್ವಾಸ ನಮಗಿದ್ದರೆ ನಮಗೆ ಯಾವ ಶತ್ರುಗಳ ಭಯವೂ ಇಲ್ಲ. ನಾವು ನೆಮ್ಮದಿಯಾಗಿ ದೇವರಲ್ಲಿ ವಿಶ್ವಾಸವಿಟ್ಟ ಮನ ಸುಸ್ಥಿರ, ಅದಕ್ಕೆ ಯಾವ ಭಯಭೀತಿ ಇರುವುದಿಲ್ಲ. ನನ್ನ ವಾಕ್ಯಕ್ಕೆ ಕಿವಿಗೊಡುವವನಾದರೂ ನೆಮ್ಮದಿಯಿಂದಿರುವನು. ಜ್ಞಾನೋಕ್ತಿ 1:31 ಅಥವಾ 31 ನೋಡ್ತೀವಿ. ನನ್ನ ವಾಕ್ಯಕ್ಕೆ ಕಿವಿಗೊಡುವವನಾದರೂ ನೆಮ್ಮದಿಯಿಂದಿರುವನು. ಯಾಕಂದರೆ ಅವನು ದೇವರಲ್ಲಿ ವಿಶ್ವಾಸವಿಟ್ಟ ಮನ ಸುಸ್ಥಿರ, ನಿಶ್ಚಲ, ಅದು ಸ್ಥಿರವಾಗಿ ನಿಲ್ಲುತ್ತದೆ. ಆದ ಕಾರಣ ಧೈರ್ಯವಾಗಿರಿ. ನೋಡಿ, ಈ ರಾಜರುಗಳೆಲ್ಲ ಒಟ್ಟುಗೂಡಿ ಹರ್ಮೆಗದೋನ್ ಎಂಬ ಸ್ಥಳದಲ್ಲಿ ಯಜ್ಞದ ಕುರಿಮರಿಯ ವಿರುದ್ಧ ದೊಡ್ಡ ಯುದ್ಧ ಮಾಡಿದರೂ ಸಹ ಜಯ ದೇವರ ಮಕ್ಕಳದು, ಯಜ್ಞದ ಕುರಿಮರಿಯಾದ ಪ್ರಭು ಯೇಸುವಿನದು. ಫಿಲಿಪ್ಪ 2:13 ದೈವ ಚಿತ್ತವನ್ನು ನೀವು ನೆರವೇರಿಸುವಂತೆ ಅವರೇ ನಿಮ್ಮಲ್ಲಿ ಸತ್ ಪ್ರೇರೇಪಣೆಯನ್ನು ಸತ್ಫಲವನ್ನು ನೀಡುತ್ತಾರೆ. ದೇವರ ಚಿತ್ತ ನೆರವೇರುವಂತೆ ದೇವರೇ ನಮ್ಮೊಳಗೆ ಒಂದು ಸತ್ ಪ್ರೇರೇಪಣೆಯನ್ನು ಮಾಡಿ ಸತ್ಫಲವನ್ನು ಅವರೇ ನೀಡುತ್ತಾರೆ. ಸೊ ದೇವರ ಪ್ರೇರೇಪಣೆ, ದೇವರ ಚಿತ್ತವೇ ನಮ್ಮಲ್ಲಿ ನೆರವೇರುವುದು. ಓಕೆ, ಪ್ರಕಟಣಾ ಗ್ರಂಥ 17. ಯೇಸುವೇ ಸ್ತೋತ್ರ ಕರ್ತನೆ, ಹಲ್ಲೆಲೂಯಾ. 17:17 ಹೀಗೆ ದೈವ ಸಂಕಲ್ಪವು ನೆರವೇರಬೇಕೆಂದು ದೇವರೇ ಆ ಜನರನ್ನು ಪ್ರೇರೇಪಿಸುವರು. ಇದೇ ಪ್ರೇರೇಪಣೆಯಿಂದಾಗಿ ದೇವರ ವಾಕ್ಯ ನೆರವೇರುವವರೆಗೆ ಅವರು ಒಮ್ಮನಸ್ಸಿನಿಂದ ರಾಜ್ಯಾಧಿಕಾರವನ್ನು ಆ ಮೃಗಕ್ಕೆ ಒಪ್ಪಿಸಿ ಬಿಡುವರು. ನೀನು ಕಂಡ ಆ ಸ್ತ್ರೀ ಭೂರಾಜರ ಮೇಲೆ ಅಧಿಕಾರವುಳ್ಳ ಮಹಾನಗರದ ಸೂಚನೆಯಾಗಿದ್ದಾಳೆ. ಎಲ್ಲ ರಾಜರುಗಳ ಮೇಲೆ ಅಧಿಕಾರವುಳ್ಳ ಒಂದು ಮಹಾನಗರ. ಅದು ಯಾವುದೆಂದು ನೀವೇ ಯೋಚನೆ ಮಾಡ್ಕೊಳ್ಳಿ. ಓಕೆ, ಆದ ಕಾರಣ ಧೈರ್ಯವಾಗಿರಿ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ. ಅಶ್ವಬಲ ಯುದ್ಧಕ್ಕೆ ಸನ್ನದ್ಧವಾಗಿದೆ. ಜಯವೋ ಕರ್ತನದು, ಜಯವು ದೇವರ ಮಕ್ಕಳದು. ನಿನಗೆ ಜಯ ದೊರಕುವುದು ನಿನ್ನ ಸ್ವಂತ ಶಕ್ತಿ ಸಾಮರ್ಥ್ಯದಿಂದಲ್ಲ, ದೇವರ ಆತ್ಮರ ಬಲದಿಂದಲೇ. ಓ ಪರಿಶುದ್ಧಾತ್ಮರೇ, ಪ್ರಭು ಯೇಸುವಿನಲ್ಲಿದ್ದು ಜಯವನ್ನು ತಂದುಕೊಟ್ಟಂಥ ದೇವರ ಆತ್ಮರೇ, ಅದೇ ಪರಿಶುದ್ಧಾತ್ಮರು ನಮ್ಮೊಬ್ಬೊಬ್ಬರಲ್ಲಿ ಅಭಿಷೇಕವಾಗಿ ಮುಂಜಾನೆ ವೇಳೆ ಸುರಿಸಲ್ಪಡಲಿ. ಹರ್ಮಗೆದೋನ್ ಎಂಬ ಯುದ್ಧದ ಸಮಯದಲ್ಲಿ ಎಲ್ಲ ರಾಜರುಗಳು ಒಂದಾಗುವರು. ಒಬ್ಬ ರಾಜನ ಕೈ ಕೆಳಗಡೆ ಒಂದೇ ರಾಷ್ಟ್ರ, ಒಬ್ಬನೇ ರಾಜ, ಒಂದೇ ದೇಶ, ಒಂದೇ ಪ್ರಪಂಚ, ಹೀಗೆ ಒನ್ ಮ್ಯಾನ್ ಎಲ್ಲವನ್ನ ಆಳುವಂಥ ಸಮಯ ಬರುವುದು. ಆ ಪಾಪ ಪುರುಷನು ಪ್ರತ್ಯಕ್ಷನಾಗುವಾಗ ಪ್ರಭು ಯೇಸು ತಮ್ಮ ಉಸಿರಿನಿಂದಲೇ ಅವನನ್ನು ನಾಶ ಮಾಡಿ ಬಿಡುವರು. ಯಜ್ಞದ ಕುರಿಮರಿಯ ವಿಜಯೋತ್ಸವದಲ್ಲಿ ಭಾಗಿಗಳಾಗುವಂತೆ ದೇವರು ಆದಿಯಲ್ಲಿ ತಮ್ಮ ಸಂಕಲ್ಪದಂತೆ ನಮ್ಮೊಬ್ಬೊಬ್ಬರನ್ನು ಕ್ರಿಸ್ತ ಯೇಸುವಿನಲ್ಲಿ ತಮ್ಮವರನ್ನಾಗಿ ಆಯ್ಕೆ ಮಾಡಿಕೊಂಡಿರುವುದಕ್ಕಾಗಿ ತಂದೆ ದೇವರಿಗೆ ಕೋಟಿ ಕೋಟಿ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ, ಶಿಲುಬೆಯ ವಿಜಯೋತ್ಸವದಲ್ಲಿ ನಾವು ಭಾಗಿಗಳಾಗಿ ದೇವರಿಗೆ ಸಾಕ್ಷ್ಯ ಮಕ್ಕಳಾಗಿ ಜೀವಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತಾ, ನಮ್ಮ ಶತ್ರುಗಳಿಗಾಗಿ ಪ್ರಾರ್ಥಿಸೋಣ. ದೇವರ ಚಿತ್ತ ಅವರ ಮೂಲಕ ನೆರವೇರುತ್ತಿರುವುದಕ್ಕಾಗಿ ಸ್ತೋತ್ರ. ದೇವರ ಚಿತ್ತವೇ ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಮಕ್ಕಳಲ್ಲಿ ನೆರವೇರಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಥ್ಯಾಂಕ್ ಯು.